ಅತ್ಯಾರ ಇದು ಹಳೆ ಕಾಲದ ಮನಿ ಅನ್ಸುತ್ತಲ್ಲ, ಅದಕ್ಕೆ ಎಷ್ಟು ತಂಪೈತಲ್ಲ ರೀ. ಯಾ ಎ ಸಿ ಬೇಡ, ಯಾ ಫ್ಯಾನ್ ಬೇಡ, ಏನು ಬೇಡ, ಅಷ್ಟು ತಂಪೈತಲ್ಲ ರೀ. ಹ್ಞೂನವ. ಇದು ಹಳೆ ಕಾಲದ ಮನಿ ನಮ್ಮದು ಐತಲ್ಲ ಮನಿ, ಅದು ಗನಾ ತಂಪು. ಯಾ ಫ್ಯಾನ್ ಬೇಡ, ಎ ಸಿ ಬೇಡ, ಅಷ್ಟು ತಂಪಿರ್ತೈತೆ ನೋಡು. ಉಗಿ ಉಗಿ ಬಿಸಿಲು ಇರ್ತೈತೆ ನೋಡಿದ್ರೆ ಹೊರಗಡೆ. ಮನ್ಯಾಗ ನಮ್ನಿ ತಂಪಿರ್ತೈತೆ ನೋಡವ ಅದು. ಹ್ಞೂ ಪುಷ್ಪ, ನಮ್ದು ದೊಡ್ಡ ಮನೆ ಐತಲ್ಲ ಅದು ಭಾಳ ತಂಪೈತಿ. ಎಂಥ ಬಿಸಿಲಿದ್ರೂ ಬಿಸಿಲು ಅನ್ಸೋದೇ ಇಲ್ಲ, ಅಷ್ಟು ತಂಪೈತದ. ಯಾರ ಬಂದ್ರಂದ್ರೆ ಮನೆಗೆ ಲಘು ಎದ್ದು ಹೋಗ್ತಾನೆ ಇಲ್ಲಾಗಿದ್ರು. ಇಷ್ಟು ತಂಪೈತಿ ನಿಮ್ಮ ಮನೆ ಅಂತಂತಿದ್ರು, ಅಷ್ಟು ತಂಪೈತದು ಮನೀನು. ಇನ್ನೂ ಸ್ವಲ್ಪ ದಿನ ರೀ ಅತ್ಯಾರ, ಆಗೋತ ಆ ಮನಿನ ನಾವು ಬಿಡಿಸ್ಕೋತೀವಿ. ಅವಾಗ ಆ ಮನ್ಯಾಗ ನಮ್ಮ ಮನ್ಯಾಗ ಆರಾಮಾಗಿರೋನ್ ತಗೋರಿ. ಹ್ಞೂನವ್ವ, ಅದೊಂದು ನಂಬಿಕೆ ಉಳ್ದೈತೆ ನೋಡು. ಅದು ನೀನು ಬಂದ ಮೇಲೇ ನೀನು ಇಷ್ಟೆಲ್ಲ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ, ಕೆಲಸ ನಾವ ಸಂಪಾದನೆ ಮಾಡೋಣ, ನಾವ ಆ ಮನೆ ಬಿಡಿಸೋಣ, ಆಗುತ್ತೆ ನಮ್ಮ ಕೈಯಲ್ಲಿ ಅಂತ ಅಂದಮೇಲೆ ನಮಗಿನ್ನೂ ನಂಬಿಕೆ ಉಳ್ದಿದ್ದು. ಯವ್ವ, ಬರೀ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀಯ, ಕರಿತೀಯ ರಾಧವ ಚಿಗೋನ್ನ ಕರಿಬೇ. ಹ್ಞೂ ರಾಧವ, ಬೇ ರಾಧವ. ದೊಡವ, ಏನು ಬೇ ನೀನು ಅಲ್ಲೇ ನಿಂತಿದ್ದಲ್ಲ, ಮಂದಿ ಮನೆಗೆ ಬಂದಿರ್ತಾರ. ಏ ಪಲ್ಲವಿ, ಏನು ನೀವು ಅಲ್ಲೇ ನಿಂತಿರಲ್ಲ? ಪುಷ್ಪ ಬರ್ರಿ ಒಳಗಡೆ ಹೋಗ್ಬರ್ರಿ. ನೇತ್ರವ, ನಾ ಮಾತ್ರ ಒಳಗೆ ಬರಂಗಿಲ್ಲವ. ಎಂಥ ಚಂದಗ ತಂಪು ಗಾಳಿ ಬೀಸೈತಿ, ಎಂಥ ಚಂದ ತಂಪೈತಿನೆಲ್ಲ. ಇಲ್ಲೇ ಕೂತ್ಕೋತೀನವ ಯವ್ವ, ಒಳಗೆ ಮಾತ್ರ ಬರಂಗಿಲ್ಲ. ಬೇಕಾದ್ರೆ ನಿಮ್ಮವನ್ನ ಇಲ್ಲೇ ಕರ್ಕೊಂಬ. ಅಯ್ಯ ದೊಡವ, ಒಳಗೆ ಬಾ ಬೇ, ಇಲ್ಲೇ ಕುಂತಿಯಲ್ಲ ಬಂಕದಾಗನ, ಬಂದರ ಬಾ ಒಳಗಡೆ. ಏ ನೇತ್ರ, ಚಿಗವನ ಇಲ್ಲೇ ಕರಿಯವ್ವ, ಇಲ್ಲೇ ತಂಪೈತಿ, ಎಂಥ ಚಂದ, ಇಲ್ಲೇ ಕೂತ್ಕೊಳ್ಳೋಣಂತ. ಕರಿ. ಆತವ, ನೀವೆಲ್ಲ ಕೇಳ್ತೀರಿ ನನ್ನ ಮಾತನ್ನ, ಅವಾಗ ಕರಿತೀನಿ ತಡಿ. ಯವ್ವ ಬೇ, ಯವ್ವ ಸ್ವಲ್ಪ ಹೊರಗೆ ಬಾ ಬೇ, ಲಗುನ. ಏನು ಮಾಡಕ್ಕಂತಾಳೆ ನಿಮ್ಮವ್ವ? ಮಧ್ಯಾಹ್ನ ಊಟ ಎಲ್ಲರೂ ಇಲ್ಲೇ ಮಾಡಿದ್ರಾತಂತಂದು ಅಡುಗೆ ಮಾಡಕೊಂತಿದ್ವಿ ನಾನು ಅವ್ವ. ಇನ್ನೇನು ಬಂದ ಬಿಡ್ತಾ ತಡಿಬೇ. ಅಯ್ಯ, ಅದನ್ನೆಲ್ಲ ಎದಕ್ಕೆ ಮಾಡೋಕ್ಕೋಗಿದ್ರಿ? ಅಲ್ಲೇ ಮನ್ಯಾಗ ಮಾಡಿದ್ವಿ ನಾವು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಹೋದ್ರಾತಂತ ಬಂದ್ವಿ. ಆಗಲೇ ನಿಮ್ಮವ್ವ ಅಡುಗೆ ಮಾಡಿಟ್ಬಿಟ್ಲಾ. ಪಾಪ ಸುಮ್ಮನೆ ತೊಂದರೆ ಆಯ್ತು ನಿಮಗೆ. ಪುಷ್ಪ, ಅದ್ರಲ್ಲಿ ಏನೈತಿ ತೊಂದರೆ? ಮೊನ್ನೆ ನಾವೆಲ್ಲ ಅಲ್ಲೇ ಬಂದಾಗ ಅಲ್ಲೇ ಊಟ ಮಾಡಿದ್ವಿಲ್ಲ, ಅದ್ರಾಗ ಏನೈತಿ? ಆಗ ಹೋತ್ ಅಡುಗೆ. ನೀವು ಹಿಂಗೆ ಅಂತೀರಂತ ನೀವು ಬರೋಕ್ಕಿಂತ ಮುಂಚೆನೇ ಅಡುಗೆ ಮಾಡಿಟ್ಬಿಟ್ವಿ ನಾನು ಅವ್ವ. ಯಾವಾಗ ನೋಡಿದ್ರು ನಮ್ಮ ಮನ್ಯಾಗ ಚಹಾ ಕೂಡ ಕುಡಿಯಂಗಿಲ್ಲ, ಹಂಗೆ ಹೋಗ್ತೀರ ಎಲ್ಲರೂ. ಅದಕ್ಕೆ ಈ ಸಲ ನಿಮಗೇನು ಕೇಳಿಲ್ಲ ನಾನು. ಆಗಲೇ ಅಡುಗೆ ಮಾಡಿಟ್ಟೀನಿ, ಆರಾಮ್ ಮಾತಾಡ್ಕೊತ ಕುತ್ಕೊಂಡು. ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ, 2 ಗಂಟೆ ಸುಮಾರು, 1:15 ಸುಮಾರು, ಅವಾಗ ಉಂಡು ಆರಾಮಾಗಿ ಹೋಗಂತ್ರಂತ. ಅವಸರ ಏನೂ ಮಾಡಕ್ಕೆ ಹೋಗ್ಬೇಡ್ರಿ. ಅಯ್ಯ ಚಿಗವ್ವ, ಹುಡುಗರನ್ನ ಅಲ್ಲೇ ಬಿಟ್ಟು ಬಂದೀವಿ ಬೇ, ಅವು ಮಕ್ಕೊಂಡಿದ್ವಾ. ಹಂಗೆ ಪ್ರತಾಪಕ್ಕೆ ಹೇಳಿ ಹಂಗೆ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಕುಂತು ಹೋದ್ರಾತಂತಂದು. ನೀ ಕರೆದಲ್ಲ, ಅದಕ್ಕೆ ಒಂದು ನಾಷ್ಟ ಗೀಷ್ಟ ಮಾಡಿ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿಟ್ಟು ಮಧ್ಯಾಹ್ನದ ಅಡುಗೆನ ಮಾಡಿಟ್ಟು ಬಂದ್ವಿ ನಾವು. ಇರ್ಲಿ ತಗೋ, ಅಡುಗೆ ಇದ್ರೆ ಏನು ಕೆಡಿಸ್ತೈತನ, ರಾತ್ರಿ ಗುಂಡ್ರ ಆತ್ ತಗೋ. ಈಗ ನೀವು ಸುಮ್ಮನೆ ಇರ್ರಿ. ಅದಲ್ದ ಪ್ರತಾಪಗೆ ನಾನು ಹೇಳ್ತೀನಂತ. ನೇತ್ರವ್ವ, ನೀನು ಫೋನ್ ಹಚ್ಚಿ ಹೇಳ್ಬಿಡು ಪ್ರತಾಪಗೆ. ಇಲ್ಲ ಗವ್ಯ ಹೇಳು, ಹೋಗಿ ಪ್ರತಾಪನ್ನ ಮತ್ತು ದೊಡ್ಡಪ್ಪನ ಕರ್ಕೊಂಬ ಅಂತ ಹೇಳು. ಆ ತಗೋಬೇ, ಆಮೇಲೆ ಹೇಳ್ತೀನಿ ನಾನು. ಅಂದಾಗ ನೀವೇನು ಮಾಡಿದ್ರಿ ಇವತ್ತು ನಾಷ್ಟಕ್ಕೆ? ಇಕ್ಕಿನ ನಮ್ಮ ನೇತ್ರವನ್ನ ಮಾಡಿದ್ಲು, ಸವ್ಗೆ ಉಪ್ಪಿಟ್ಟು ಮಾಡಿದ್ಲಾ, ಅದನ್ನ ತಿಂದ್ವಿ ನೋಡು. ನೀವೇನು ಮಾಡಿದ್ರಿ ಇವತ್ತು ನಾಷ್ಟಕ್ಕೆ? ನಾವು ತುಸಿ ಚುಮ್ಮರಿ ಮಾಡಿದ್ವಿ ನೋಡು. ಮತ್ತು ಇವತ್ತೊಂದಿನ ಬಿಟ್ಟಿರನ ಇದು ಅಡುಗೆದ ಕೆಲಸ ಎಲ್ಲ? ಹೂನ, ಯಾಕೆ ಬ್ಯಾಸ್ರ ಆದಂಗೆ ಆಗಿತ್ತಾ, ಅದಕ್ಕೆ ಇವತ್ತೊಂದಿನ ಬ್ಯಾಡ್ ಬಿಡು ಅಂತಂದು ಇವತ್ತೊಂದಿನ ರೆಸ್ಟ್ ಮಾಡಿದ್ರೆ ಆತಂತಂದು ಬಿಟ್ವಿ ನೋಡು. ದಿನ ಮಾಡಿದ್ದ ಮಾಡಂದ್ರೆ ಬ್ಯಾಸ್ರ ಭಯವ್ವ. ಯಾಕೆ ಪುಷ್ಪವನು ಬಂದುಬಿಟ್ಟಾಳಲ್ಲ, ಅಕ್ಕಿದ ಆಫೀಸಿಂದ ಕೆಲಸ. ನಿಂದವ ಆಫೀಸ್ ಕೆಲಸ? ನೀನೇ ನೈಟನೇ ಎಲ್ಲ ಕೆಲಸ ಮಾಡಿಟ್ಟಿರಿ. ಇವತ್ತೊಂದಿನ ನಾನು ರಜೆ ಹಾಕಿದೆ, ಯಾಕೋ ಬ್ಯಾಸ್ರ ಆದಂಗೆ ಆಯ್ತು ರೀ. ಅದಕ್ಕೆ ನಾನು ಇವತ್ತು ರಜೆನ ಹಾಕಿಬಿಟ್ಟೆ. ಚಲೋ ಆತು ಬಿಡ. ಮತ್ತಾಗ ದಿನ ಏನು ಮಾಡಿದೆ ಅದನ್ನು ಮಾಡಬೇಕು, ಮನ್ಯಾಗೂ ಮಾಡಬೇಕು, ಮತ್ತು ಹೊಲ್ದಂದೆಲ್ಲ ನೋಡ್ಕೋಬೇಕು ಅಂದ್ರೆ ಬ್ಯಾಸ್ರನ ಆಕೈತಿ. ಇರಲಿ ಬಿಡು, ಒಂದಿನ ಚಂದನತ್ತಂಗೆ ಆರಾಮಾಗಿ ರೆಸ್ಟರ ಮಾಡು. ಕಾಕ ಎಲ್ಲದ ಮೇಚಿಗವ? ಕಾಣವಲ್ಲ. ಗವ್ಯ ಎಲ್ಲದಾನ? ಅಪ್ಪ ಹೊರಗೆ ಹೋಗಿ ಬರ್ತೀನಿ ಅಂತಂದು ಹೊರಗೆ ಹೋಗೋಣ. ಗವ್ಯ ಇನ್ನೂ ಮಕ್ಕೊಂಡ ನೋಡು, ಇನ್ನೂ ಎದ್ದೇ ಇಲ್ಲ. ಇನ್ನೂ ಮಕ್ಕೊಂಡಾನ? ಯಾಕ ಆರಾಮದಾನ? ನೀನಿಲ್ಲ? ಎಲ್ಲ ಆರಾಮದಾನ. ನಾಷ್ಟ ಮಾಡಿದ್ನ ಎದ್ದು ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ಮಕ್ಕೋತೀನಿ ಬೇ, ನಂಗೆ ಯಾರು ಎಬ್ಸೋಕೋಬಿಟ್ರಿ, ನಾವು ಒಮ್ಮಿಗೆ ಊಟದ ಟೈಮಿಗೆ ಎದ್ದಾಡ್ತೀವಿ ಅಂತಂದು ಮಕ್ಕೊಂಡ ನೋಡು ವಾಪಸ್. ಅವಂದ ಚಲೋ ಬಿಡು ಬೇಚಿಗವ. ಏನೇವ್ವ, ಏನಿನ್ನ ಜವಾಬ್ದಾರಿ ಇಲ್ಲ, ಏನಿಲ್ಲ. ನನಗೂ ಬರ್ತಾ ಮನ್ಯಾಗ ಮಾಡೋಕ್ಕಾಗಂಗಿಲ್ಲ, ಬಿಡಂಗಿಲ್ಲ. ಏನಾರು ಒಂದು ತಟೆಗೆ ಸಹಾಯ ಮಾಡಬಾಲು ಅಂತಂದ್ರೆ ಒಂದೀಟು ಕೆಲಸ ಮಾಡೋಕೆ ಬರಲ್ಲವ ಯವ್ವ ಹುಡುಗರ. ಇನ್ನು ಸಣ್ಣವನದಾನ ಬಿಡ್ಬೇಚಿಗವ. ಬರ್ತಾ ಜವಾಬ್ದಾರಿ ಬರ್ತೈತೆ ತಗೋ ಅವನಿಗೂ. ನೀನು ಮೆಲ್ಲ ಕೇಳ್ಕೊತ ಹೋಗಿ ಕೆಲಸನ ಒಂದೊಂದು ಮಾಡ್ತಾನ ಅವನು. ಹ್ಞೂ ರೀ, ಮೊನ್ನೆ ನಮ್ಮ ಮನ್ಯಾಗೆಲ್ಲ ಎಷ್ಟು ಚಲೋ ಕೆಲಸ ಮಾಡಿದ, ಮತ್ತು ಹೊಲ್ದಾಗೂ ಎಷ್ಟು ಚಲೋ ಕೆಲಸ ಮಾಡಿದ ಅಲ್ರಿ. ಪುಷ್ಪ, ಮನ್ಯಾಗ ಒಂದು ಕೆಲಸ ಮಾಡಲ್ಲ ನೋಡವ. ಬೇಕಾದ್ರೆ ಇಲ್ಲೇ ಅದ ನೋಡಿ ನೇತ್ರ, ಕೇಳು. ಒಂದು ಕೆಲಸ ಮಾಡಂಗಿಲ್ಲ, ನಾಷ್ಟ ಮಾಡಿದ ತಾಟ್ನು ಎತ್ತಿಳಂಗಿಲ್ಲ, ಆ ನಮ್ನಿ ಮಾಡ್ತಾನವ. ಅಯ್ಯೋ ಯಾಕೆ ಒಡಾಟ, ಅಲ್ಲಿ ನಿಮ್ಮ ಮನ್ಯಾಗ ಕೆಲಸ ಮಾಡಾನ, ಇಲ್ಲಂತೂ ಮನ್ಯಾಗ ಒಂದು ಏನೇನೇನೇನೋ ಕೆಲಸ ಮಾಡಂಗಿಲ್ಲ. ಅವಾಗಂತೂ ಈ ನಮ್ನಿ ಕಾಡಿಸ್ತಾನಂದ್ರೆ ಎಲ್ಲ ಇದ್ದಲ್ಲೇ ಹೋಗಿ ಕೊಡ್ಬೇಕು, ಹಂಗೆ ಮಾಡ್ತಾನೆ ಬೇಕೂಫ.
ಅಂಟೇರಿ ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಆ ಗವಿನ ನಾನು ದಾರಿಗೆ ತರ್ತೀನಿ ತಗೋರಿ. ಅವನಿಗೆ ಏನಾರು ಕೆಲಸ ಹಚ್ಚಿಸಿ ಅವನು ನಿಮ್ಗೆಲ್ಲಾನು ಹೆಲ್ಪ್ ಮಾಡ್ಬೇಕು, ನಿಮ್ಮ ಮನ್ಯಾಗ ಹೆಲ್ಪ್ ಮಾಡಬೇಕು, ಆಮೇಲೆ ಅವನು ಕೆಲ್ಸಕ್ಕೆ ಹೋಗ್ಬೇಕು. ಹಂಗೆ ನಾ ಮಾಡ್ತೀನಿ ತಗೋರಿ ಅಂಟೇರ, ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಯವ್ವ ಅಷ್ಟು ಮಾಡವ ಯವ್ವ, ಪುಣ್ಯ ಬರ್ತೈತಿ. ಯಾಕೆ ನಿನ್ನ ಮಾತು ಒಂದು ಕೇಳಾಕುಂತಾನ ಅಕ್ಕ ಅಕ್ಕ ಅಂತಂದು ಒಂದು ಸ್ವಲ್ಪ ಏನಾರ ನೀನ ಮಾಡವ ಯವ್ವ. ಏನಾರ ಒಂದು ಕೆಲಸಾರ ಹಚ್ಚವನಿಗೆ, ಮನ್ಯಾಗ ಬಿದ್ದಿರ್ತಾನೆ ನೋಡಿ ಯಾವಾಗ ನೋಡಿದ್ರು. ನೀನೇನಾರ ಗವಿಗೆ ಯಾವ್ದಾರ ಒಂದು ಕೆಲಸ ಹಚ್ಕೊಟ್ಟೆ ಅಂದ್ರೆ ಅವು ಅಂತ ಇಷ್ಟು ಖುಷಿ ಆಕ್ಕಳ. ಅವಾಗ ಇರೋದ ಚಿಂತೆ ಗವಿದ ಒಂದ, ಏನು ಮಾಡ್ತಾನೆ ಏನ ಮುಂದೆ, ಈ ನಮ್ನಿ ಅದ ನೀವ ಎಲ್ಲ ಇದ್ದಲ್ಲೇ ತಂದು ಕೊಡ್ಬೇಕು, ಏನು ಮಾಡ್ತಾನೆ ಏನ ಮುಂದೆ ಅಂತಂದು. ನೀನೇನಾರ ಅವನಿಗೆ ಒಂದೇ ಕೆಲಸ ಹಚ್ಕೊಟ್ಬಿಡು, ಸಾಯ ತನಕ ನೀನು ಋಣ ಮರೆಯಂಗಿಲ್ಲ ನೋಡಿ ನಮ್ಮವ್ವ. ಅಯ್ಯ ಆಯ್ತು ತಗೋರಿ, ಅದ್ರಾಗ ಏನೈತಿ ನೇತ್ರ, ನಾನು ಅವನಿಗೆ ದಾರಿಗೆ ತರ್ತೀನಿ ತಗೋ ಸೊಕಾಸಗ. ಮತ್ತು ನೀವು ಅವ್ನ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಆಯ್ತು ತಗೋರವ, ಅವ್ನ ಮುಂದೆ ಏನು ಹೇಳಕ್ಕೆ ಹೋಗಂಗಿಲ್ಲ ನಾವಂತೂ. ನೀನ ಹೆಂಗೆ ದಾರಿಗೆ ತರ್ತಿದ್ದೀನಿ ನೋಡಿ ತೊಗೊಂಬ. ಅಂದಂಗೆ ಲಕ್ಷ್ಮಕ್ಕ, ಮೊನ್ನೆ ಇದು ಊರಾಗಿರೋ ಹೆಣ್ಮಕ್ಳೆಲ್ಲ ಬಂದಿದ್ರಲ್ಲ ಕೆಲಸ ಕೇಳಾಕಂತಂದು, ನೀವು ಹ್ಞೂ ಅಂತ ಅಂದೆ ಅಂತ. ಏನು ಕೆಲಸ ಕೊಡ್ತೀರವ ಅವರಿಗೆ? ಅದ ನಮ್ದು ಕೆಲಸದಾಗನ ಏನಾರ ಒಂದು ಸ್ವಲ್ಪ ಅವರಿಗೂ ಹಚ್ಕೊಂಡ್ರಾತು ಅಂತಂದು ಮಾಡಿವವ. ಇನ್ನು ಯೋಚನೆ ಮಾಡಾಕೊಂತೀವಿ ಇನ್ನು ಏನೇನು ಮಾಡಬೇಕು ಏನಿಲ್ಲ ಅಂತಂದು. ಹೌದನ ನೇತ್ರವ? ಅಂದಂಗೆ ನೀನು ಗಂಡ ಬರಲಿಲ್ಲವ ಹಬ್ಬಕ್ಕೆ, ಮತ್ತೆ ಯಾವಾಗ ಬರ್ತಾನೆ? ಅಯ್ಯ ದೊಡವ, ಆಫೀಸ್ನಾಗ ಸಿಕ್ಕಾಪಟ್ಟೆ ಕೆಲಸ ಇತ್ತಂತ, ಹಂಗಾಗಿ ಬರೋಕ್ಕಾಗಲಿಲ್ಲ ಅಂತ. ಬೇಕಾರೆ ಕರ್ಯಾಕೆ ಹೋಗೋ ಮುಂದೆ ಬಂದು ಹಿಂದಿನ ದಿನ ಬಂದು ಇದ್ದು ಮಾರನೇ ದಿನ ಕರ್ಕೊಂಡು ಹೋಗ್ತೀನಿ ತಗೋ ಅಂತ ಅಂದಾರ. ಹೌದನ? ಏನು ಕೆಲಸ ಮಾಡ್ತಾವ ಏನಯ್ಯವ ಈಗಿನ ಹುಡುಗರಂತೂ. ಇವನು ನೋಡಿ ನನ್ನ ಅಳಿಯಾನು ಏನೋ ಕೆಲಸ ಐತೆ ಆಫೀಸ್ನಾಗ ಅಂತಂದು ಅವನು ಬರಾಕ ಹೋಗಲಿಲ್ಲ, ಬರಲೇ ಇಲ್ಲ. ಹಿಂಗಾಗಿ ನಾವು ಹಬ್ಬ ಮಾಡೋದಾತು ನೋಡು. ಈಗ ಹೆಂಗೈತಿ ನಿಮ್ಮ ಅತ್ತಿ ಕಾಟ? ಹೆಂಗೆ ಸುಮ್ಮನೆ ಅದಾಳನ ನಿಮ್ಮ ಅತ್ತಿ ಮತ್ತು ನಿನ್ನ ನಾದ್ನಿ? ಏನು ಸುಮ್ಮನೆ ಇರ್ತಾವೆ ದೊಡವ, ಹಂಗೆ ಕಿರಿ 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 ಇದ್ದಿದ್ದಾವು ಅಂತೂ ಯಾವಾಗ ತಪ್ತೈತೆ ನನಗೆ. ಅಂದರೂ ಮುಂಚೆಗಿಂತ ಈಗ ಪರವಾಗಿಲ್ಲ, ಯಾಕಂದ್ರೆ ನಾನೇ ಎದುರಿಸಿ ನಿಂತ್ಕೋತೀನಲ್ಲ, ಹಂಗಾಗಿ ನಾನಂತೂ ಏನು ತಲೆಗೆ ಹಚ್ಕೊಳಕ್ಕೆ ಹೋಗಲ್ಲ. ಮುಂಚೆ ಎಲ್ಲದಕ್ಕೂ ಹೆದ್ರ್ಕೊಂಡಿರ್ತಿದ್ನ, ಅವ್ರು ಏನಂದ್ರೂ ತಲೆ ಕೆಡಿಸ್ಕೊತಿದ್ದೆ. ಈಗ ಹಾಗೇನಿಲ್ಲಪ್ಪ, ಸರಿ ಇದ್ರೆ ಸರಿ, ತಪ್ಪಿದ್ರೆ ಯಾರು ಮಾಡಲಿ ತಪ್ಪು, ಅವ್ರದ್ದು ತಪ್ಪಂತ ಅಲ್ಲೇ ಹೇಳ್ಬಿಡ್ತೀನಿ ನಾನು. ಹಂಗಾಗಿ ಈಗ ಒಂದು ಸ್ವಲ್ಪ ಹೆದರ್ತಾರೆ. ಹಂಗೆ ಇರಬೇಕು. ತಪ್ಪಾದ್ರೇನು ಸರಿ ಆದ್ರೇನು, ದೊಡ್ಡ ತಪ್ಪನ್ನು ದೊಡ್ಡವ್ರು ಮಾಡಿದ್ರೇನು ಸಣ್ಣವ್ರು ಮಾಡಿದ್ರೇನು ತಪ್ಪಲ್ಲ. ಹಂಗೆ ಇರಬೇಕು. ನೀನು ಸುಮ್ಮನೆ ಇದ್ದೆ ಅಂದ್ರೆ ಎಲ್ಲರೂ ಇನ್ನೊಂದಿಷ್ಟು ನಿನ್ನ ಮೇಲೇನೆ ಗುಬ್ಬಿ ಕುಂದಿರ್ಸ್ತಾರೆ, ನಿನ್ನ ಮೇಲೇನೆ ಹತ್ತು ನಿಂತ್ಕೊಂಡ್ಬಿಡ್ತಾರೆ. ಅಯ್ಯೋ ಮುಂಚೆಗ ಭಾಳ ಕಾಟಿತ್ತು ಇವ್ರ ಅತ್ತಿದ್ದು ಇವ್ರ ನಾದ್ನಿದು. ಮತ್ತೊಂದು ಸ್ವಲ್ಪ ಏನೋ ಹೇಳಿ ಕಳಿಸಿದ್ವಿಕಿಗೆ, ಅವಾಗಿಂದ ಒಂದು ಸ್ವಲ್ಪ ಆರಾಮದಾಳ ನೋಡು. ಅಯ್ಯೋ ಹೌದನ್ರಿ?